ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಹಾಫ್ ಮೈನ್ ಟ್ರೀ ಅಥವಾ ಕೋಡ್ ಅನ್ನ ಯಾವ ರೀತಿ ಡಿಸೈನ್ ಮಾಡೋದು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದು VTU ಮಾಡೆಲ್ ಪೇಪರ್ ಅಲ್ಲಿ ಕೊಟ್ಟಿರುವಂತ ಕ್ವಶನ್ ಅನ್ನೇ ತಗೊಂಡಿದ್ದೀನಿ. ಸೊ ಇವಾಗ ನೋಡಿ, ಫಸ್ಟ್ ಕ್ಯಾರೆಕ್ಟರ್ಸ್ ಗಳನ್ನ ಕೊಡ್ತಾರೆ, ಅವುಗಳ ರೆಸ್ಪೆಕ್ಟಿವ್ ಪ್ರೊಬ್ಯಾಬಿಲಿಟಿಯನ್ನ ಕೊಡ್ತಾರೆ. ಒಂದೊಂದ್ಸಲ ಇಲ್ಲಿ ಫ್ರೀಕ್ವೆನ್ಸಿ ಅಂತ ಕೂಡ ಕೊಡ್ಬೋದು. ಸೊ ನೆಕ್ಸ್ಟ್ ಎನ್ ಕೋಡ್ ಅಂತ ಹೇಳ್ಬಿಟ್ಟು ಕ್ವಶನ್ ಅನ್ನ ಕೊಡ್ತಾರೆ. ಇದರಲ್ಲಿ ಡಿ ಕೋಡ್ ಅಂತಾನು ಕೂಡ ಬರುತ್ತೆ. ಎಲ್ಲದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ನೋಡಿ, ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ನಾನು ಸೆಲೆಕ್ಟ್ ಮಾಡ್ಕೋಬೇಕು ಅಕಾರ್ಡಿಂಗ್ ಟು ದ ಪ್ರೊಬ್ಯಾಬಿಲಿಟಿ ವ್ಯಾಲ್ಯೂಸ್. ಸೊ ಫಸ್ಟ್ ಸ್ಟೆಪ್ ಏನ್ ಮಾಡ್ತೀನಿ ಅಂತಂದ್ರೆ, ಪ್ರೊಬ್ಯಾಬಿಲಿಟಿಗಳನ್ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೀತೀನಿ. ಸೊ ಸ್ಮಾಲೆಸ್ಟ್ ಪ್ರೊಬ್ಯಾಬಿಲಿಟಿ ಯಾವ್ದಿರೋದು 0.1 ಇದೆ. ನೆಕ್ಸ್ಟ್ 0.1 ಆದ್ಮೇಲೆ ಸ್ಮಾಲೆಸ್ಟ್ ಯಾವ್ದಿದೆ 0.2 ಇದೆ. ನೆಕ್ಸ್ಟ್ 0.35, ನೆಕ್ಸ್ಟ್ 0.4, ನೆಕ್ಸ್ಟ್ 0.5, ನೆಕ್ಸ್ಟ್ 0.5. ಸೊ ಇವಾಗ ಇವುಗಳ ರೆಸ್ಪೆಕ್ಟಿವ್ ಕ್ಯಾರೆಕ್ಟರ್ಗಳನ್ನ ಬರ್ಕೊಳ್ಳಿ. ಮೇಲೆ 0.1 ಇರೋದು ಯಾವುದಕ್ಕೆ ಡಿಗೆ, 0.2 ಇರೋದು ಯಾವುದಕ್ಕೆ ಡ್ಯಾಶ್ಗೆ, 0.35 ಇರೋದು ಯಾವುದಕ್ಕೆ ಬಿಗೆ, ನೆಕ್ಸ್ಟ್ 0.4 ಇರೋದು ಯಾವುದಕ್ಕೆ ಇಗೆ, ನೆಕ್ಸ್ಟ್ 0.5 ಇರೋದು ಯಾವುದಕ್ಕೆ ಎ ಮತ್ತೆ ಸಿ. ಸೊ ಇವೆರಡಕ್ಕೂ ಕೂಡ ಸೇಮ್ ಇದೆ. ನೀವು ಆ ಕಡೆ ಈ ಕಡೆ ಮಾಡ್ಕೊಂಡ್ರು ಕೂಡ ಮಾರ್ಕ್ಸ್ ಸಿಗುತ್ತೆ. ಸರಿನಾ? ಇದು ಎರಡು ಕೂಡ, ಸೊ ಇದು ಎರಡಕ್ಕೂ ಕೂಡ ನಿಮಗೆ ಮಾರ್ಕ್ಸ್ ಸೇಮ್ ಸಿಗುತ್ತೆ. ಸೊ ಈಗ ಏನ್ ಮಾಡ್ತೀನಿ ಅಂತಂದ್ರೆ, ಲೀಸ್ಟ್ 2 ಪ್ರೊಬ್ಯಾಬಿಲಿಟಿ ವ್ಯಾಲ್ಯೂಸ್ ಇರೋದನ್ನ ಚೂಸ್ ಮಾಡ್ಬೇಕು. ಏನು? ಲೀಸ್ಟ್ 2 ಪ್ರೊಬ್ಯಾಬಿಲಿಟಿ ವ್ಯಾಲ್ಯೂಸ್ ಇರೋದನ್ನ ಚೂಸ್ ಮಾಡ್ಕೊಂತೀನಿ. ಸೊ ಫಸ್ಟ್ನೇದು ಯಾವ್ದು ಚೂಸ್ ಮಾಡಿರೋದು ಡಿ, ನೆಕ್ಸ್ಟ್ ಯಾವುದು ಡಿ, ನೆಕ್ಸ್ಟ್ ಯಾವುದು ಡ್ಯಾಶ್. ಸೊ ಡಿಗೆ ವ್ಯಾಲ್ಯೂ ಎಷ್ಟಿದೆ 0.1 ಇದೆ ಪ್ರೊಬ್ಯಾಬಿಲಿಟಿ. ನೆಕ್ಸ್ಟ್ 0.2 ಇದೆ ಡ್ಯಾಶ್ಗೆ. ನೀವು ಯಾವ ರೀತಿ ಬರ್ಕೋಬೇಕು ಅಂದ್ರೆ, ಇವೆರಡನ್ನ ಇವಾಗ ಚೂಸ್ ಮಾಡಿದ್ದೀನಲ್ವಾ, ಇವೆರಡನ್ನ ನಾನು ಆಡ್ ಮಾಡ್ತಾ ಹೋಗ್ತೀನಿ. ನೋಡಿ, ಇವಾಗ 0.1 ಪ್ಲಸ್ 0.2, ಸೊ ವ್ಯಾಲ್ಯೂ ಏನಾಗುತ್ತೆ 0.3 ಆಗುತ್ತೆ. ನಾನು ಯಾವ ರೀತಿ ಬರ್ಕೋಬೇಕು ಅಂತಂದ್ರೆ, ಈ ಕಡೆ ಸ್ಮಾಲರ್ ವ್ಯಾಲ್ಯೂ ಇರಬೇಕು, ಈ ಕಡೆ ಬಿಗ್ಗರ್ ವ್ಯಾಲ್ಯೂ ಇರಬೇಕು. ಲೆಫ್ಟ್ ಸ್ಮಾಲು, ರೈಟ್ ಸೈಡ್ ಬಿಗ್ಗರ್ ವ್ಯಾಲ್ಯೂ ಇರಬೇಕು. ಸೊ ಈ ತರ ನಾನು ಬರ್ಕೋಬೇಕು. ಸರಿನಾ? ನೆಕ್ಸ್ಟ್ ಇವಾಗ ಇವೆರಡು ಕೂಡ ಕಂಬೈನ್ ಆಗಿ 0.3 ಆಗಿದೆ. ಏನಾಯ್ತು? ಡಿ ಮತ್ತೆ ಡ್ಯಾಶ್ ಎರಡು ಕೂಡ ಸೇರಿ 0.3 ಆಯ್ತು. ಈಗ ಮತ್ತೆ ಅರೇಂಜ್ ಮಾಡ್ಕೊಳ್ಳಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ. ನೋಡಿ, 0.3, 0.35, 0.4, 0.5, 0.5. ಸೊ ಅದು ಆಲ್ರೆಡಿ ಕರೆಕ್ಟ್ ಆಗಿ ಇದೆ. ಸೊ ಈಗ ಏನ್ ಮಾಡ್ತೀನಿ ಅಂತಂದ್ರೆ, ಸ್ಮಾಲೆಸ್ಟ್ 2 ವ್ಯಾಲ್ಯೂಸ್ ಯಾವ್ದಿರೋದು ಪ್ರೊಬ್ಯಾಬಿಲಿಟಿ 0.3, 0.35. ಸೊ ಆಡ್ ಮಾಡ್ಬೇಕಾದ್ರೆ ನೆನಪಿರ್ಲಿ, ಸ್ಮಾಲರ್ ವ್ಯಾಲ್ಯೂ ಲೆಫ್ಟ್ ಅಲ್ಲಿ ಇರಬೇಕು, ಬಿಗ್ಗರ್ ವ್ಯಾಲ್ಯೂ ರೈಟ್ ಸೈಡ್ ಅಲ್ಲಿ ಇರಬೇಕು. 0.3 ಪ್ಲಸ್ 0.35, ಸೊ ವ್ಯಾಲ್ಯೂ ಏನಾಗುತ್ತೆ 0.65 ಆಗುತ್ತೆ. ಸರಿನಾ? ಇವೆರಡನ್ನು ಕೂಡ ಆಡ್ ಮಾಡಿದ್ರೆ 0.65 ಆಯ್ತು. 0.3 ಪ್ಲಸ್ 0.35 ವ್ಯಾಲ್ಯೂ ಏನಾಯ್ತು 0.65 ಆಯ್ತು. ಈಗ ಇವೆರಡರ ಜಾಗದಲ್ಲಿ ನಾನು 0.65 ಅಂತ ಬರ್ಕೋಬೇಕು. ಯಾವ್ಯಾವ್ದಿದೆ? ಡಿ ಡ್ಯಾಶ್, ನೆಕ್ಸ್ಟ್ ಬಿ ಇದೆ. ಸರಿನಾ? ಸೊ ಏನೇನು ಸೇರ್ಕೊಂತು ಇಲ್ಲಿ? ಡಿ ಡ್ಯಾಶ್ ಮತ್ತೆ ಬಿ. ಸೊ ಮೂರು ಸೇರಿ 0.65 ಇದೆ. ಸೊ ಏನ್ ಮಾಡ್ಕೋಬೇಕು? ಫಸ್ಟ್ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರ್ಕೋಬೇಕು. 0.4, 0.5, 0.5, ನೆಕ್ಸ್ಟ್ 0.65 ಅಲ್ವಾ? ಇವಾಗ 0.4 ಇರೋದು ಯಾವುದಕ್ಕೆ ಈಗಿದೆ, 0.5 ಇರೋದು ಎ, 0.5 ಇರೋದು ಸಿ, ನೆಕ್ಸ್ಟ್ ಡಿ ಡ್ಯಾಶ್ ಬಿ ಮೂರು ಸೇರಿಸಿ 0.65 ಇದೆ. ಸೊ ಇವಾಗ ಅಪ್ಡೇಟೆಡ್ ನನಗೆ ಆಯ್ತು. ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಸ್ಮಾಲೆಸ್ಟ್ 2 ವ್ಯಾಲ್ಯೂಸ್ 0.4 ಮತ್ತೆ 0.5, 0.4 ಮತ್ತೆ 0.5. ಸೊ ಇಲ್ಲೇ ತಗೊಂಡು 0.4 ಮತ್ತೆ 0.5. ಯಾಕೆ ಈ ಕಡೆ ತಗೊಂಡಿದ್ದು? ನೋಡಿ, ಇವೆರಡನ್ನ ಆಡ್ ಮಾಡಿದ್ರೆ ಇದ್ರ ಲೆವೆಲ್ಗೆ ಬರುತ್ತೆ. ಇವಾಗ 0.5 ಮತ್ತೆ 0.4 ಅನ್ನ ಆಡ್ ಮಾಡಿದ್ರೆ 0.9 ಆಯ್ತು. ಸರಿನಾ? ಸೊ ಇವಾಗ ಏನ್ ಮಾಡ್ತೀವಿ ನಾವು, 0.9 ಅಂತ ಬರ್ಕೋಬಹುದು ಇನ್ ದ ಪ್ಲೇಸ್ ಆಫ್ ಇ ಮತ್ತೆ ಎ. ಸರಿನಾ? ದಿಸ್ ಈಸ್ ಇ, ದಿಸ್ ಈಸ್ ಎ ಅಲ್ವಾ? ಅವೆರಡನ್ನ ಕಡೆ ಕಂಬೈನ್ ಮಾಡಿದ್ದು ನಾವು ಇವಾಗ. ಸೊ 0.9 ಇದೆ, 0.5 ಇದೆ, 0.65 ಇದೆ. ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರ್ಕೊಂಡ್ರೆ ಇ ಮತ್ತೆ ಎ ಈ ಕಡೆ ಬರುತ್ತೆ, ಇ ಮತ್ತೆ ಎ 0.9. ಇವಾಗ ಸ್ಮಾಲೆಸ್ಟ್ 2 ವ್ಯಾಲ್ಯೂಸ್ ಯಾವುದು 0.5, 0.65. 0.5 ಇರೋದು ಯಾವುದಕ್ಕೆ ಸಿಗೆ, 0.65 ಯಾವುದಕ್ಕಿರೋದು ಡಿ ಡ್ಯಾಶ್ ಬಿಗೆ. ಸೊ ಆಡ್ ಮಾಡ್ಬೇಕಾದ್ರೆ ಯಾವ ರೀತಿ ಇರಬೇಕು? ಚಿಕ್ಕ ವ್ಯಾಲ್ಯೂ ಲೆಫ್ಟ್ ಅಲ್ಲಿ ಬರಬೇಕು. ಸೊ ಸಿ ಅನ್ನ ನಾನು ಇಲ್ಲಿ ತಗೊಂತೀನಿ. ವ್ಯಾಲ್ಯೂ ಏನಿದೆ 0.5 ಇದೆ. ಸೊ 0.5 ಪ್ಲಸ್ 0.65 ವ್ಯಾಲ್ಯೂ ಏನಾಗುತ್ತೆ ಆಡ್ ಮಾಡಿ. ಸೊ 1.15 ಆಗುತ್ತೆ ಆಡ್ ಮಾಡಿದ್ರೆ. ಸೊ ಇವಾಗ ಇದರಷ್ಟ್ರದ್ದು ಜಾಗದಲ್ಲಿ ನಾನೇನಂತ ಬರಿಬಹುದು 1.15 ಅಂತ ಬರಿತೀನಿ. ಏನೇನಿದೆ ಇದರಲ್ಲಿ? ಇ ಎ ಬಿಟ್ರೆ ಏನು ಉಳ್ಕೊಂತು? ಬಿ ಉಳ್ಕೊಂತು, ನೆಕ್ಸ್ಟ್ ಸಿ ಡಿ
ಡ್ಯಾಶ್. ಸೊ ಇದಷ್ಟು ಕೂಡ ಸೇರೇನಿದೆ 1.15 ಇದೆ. ಸೊ ಇಲ್ಲಿ 0.9 ಇದೆ, 1.15 ಇದೆ. ಆಡ್ ಮಾಡ್ಬೇಕಾದ್ರೆ ಏನಾಗಿರ್ಬೇಕು, ಲೆಫ್ಟ್ ಸೈಡ್ ಅಲ್ಲಿ ಸ್ಮಾಲರ್ ವ್ಯಾಲ್ಯೂ ಇರಬೇಕು, ರೈಟ್ ಸೈಡ್ ಅಲ್ಲಿ ಬಿಗ್ಗರ್ ವ್ಯಾಲ್ಯೂ ಇರಬೇಕು. ಇವೆರಡೂ ಕೂಡ ನಾನು ಆಡ್ ಮಾಡಿದ್ರೆ ಏನಾಗುತ್ತೆ, 0.9 ಪ್ಲಸ್ 0.9 ಪ್ಲಸ್ 1.15 2.05 ಆಯ್ತು. ಸರಿನಾ? ಸೊ ನೋಡಿ ಇವಾಗ 2.05 ಆಯ್ತು. ಸೊ ಇವಾಗ ನಾವೇನ್ ಮಾಡಿದ್ವಿ, ಕನ್ಸ್ಟ್ರಕ್ಟ್ ಮಾಡಿದ್ವಿ ಹಾಫ್ ಮೇನ್ ಟ್ರೀ ಅನ್ನ ಕನ್ಸ್ಟ್ರಕ್ಟ್ ಮಾಡಿದೀನಿ. ನೆನಪಿರ್ಲಿ, ಆಡ್ ಮಾಡ್ಬೇಕಾರೆ ಎರಡನ್ನ ಆಡ್ ಮಾಡ್ಬೇಕಾದ್ರೆ ಕಡಿಮೆ ಇರೋದು ಲೆಫ್ಟ್ ಅಲ್ಲಿ ಇರಬೇಕು, ಜಾಸ್ತಿ ಇರೋದು ರೈಟ್ ಅಲ್ಲಿ ಇರಬೇಕು. ಏನಾದ್ರೂ ಇಲ್ಲ ಅಂತಂದ್ರೆ ಆ ಕಡೆ ಈ ಕಡೆ ಚೇಂಜ್ ಮಾಡ್ಕೊಳ್ಳಿ. ಸರಿನಾ? ಏನಾಗಲ್ಲ. ಈಗ ಕೋಡ್ ಅನ್ನ ಯಾವ ರೀತಿ ಬರೆಯೋದು, ಸಿಂಪಲ್. ಫಸ್ಟ್ ಎಗೆ ಕೋಡ್ ಬರೆಯೋಣ, ನೆಕ್ಸ್ಟ್ ಬಿ, ನೆಕ್ಸ್ಟ್ ಸಿ, ನೆಕ್ಸ್ಟ್ ಡಿ, ನೆಕ್ಸ್ಟ್ ಇ, ನೆಕ್ಸ್ಟ್ ಡ್ಯಾಶ್ಗೆ. ಇದಷ್ಟಕ್ಕೂ ಕೂಡ ಕೋಡ್ ಅನ್ನ ಬರೆಯೋಣ. ನೋಡಿ, ರೈಟ್ ಸೈಡ್ ಅಲ್ಲಿ ಏನಾದ್ರೂ ಚೈಲ್ಡ್ ಆಗಿದ್ರೆ ಅದನ್ನ 1 ಅಂತ ಬರೀರಿ, ರೈಟ್ ಚೈಲ್ಡ್ ಆಗಿದ್ರೆ. ಲೆಫ್ಟ್ ಚೈಲ್ಡ್ ಆಗಿದ್ರೆ 0 ಅಂತ ಬರೀರಿ. ರೈಟ್ ಚೈಲ್ಡ್ ಆದ್ರೆ 1, ಲೆಫ್ಟ್ ಚೈಲ್ಡ್ ಆದ್ರೆ 0, ರೈಟ್ ಚೈಲ್ಡ್ ಆಗಿದ್ರೆ 1, ಲೆಫ್ಟ್ ಚೈಲ್ಡ್ ಆಗಿದ್ರೆ 0, ಲೆಫ್ಟ್ ಚೈಲ್ಡ್ ಆಗಿದ್ರೆ 0. ಈ ರೀತಿ ರೈಟ್ ಆಗಿದ್ರೆ 1, ಲೆಫ್ಟ್ ಚೈಲ್ಡ್ ಆಗಿದ್ರೆ 0. ಈಗ ಫಸ್ಟ್ ಎಗ್ ಬರಿಬೇಕಲ್ವಾ, ಎ ಎಲ್ಲಿದೆ, ಇಲ್ಲಿದೆ. ಸೊ ನೋಡಿ, ರೂಟ್ ಇಂದ ಎಗ್ ಬರೋದಕ್ಕೆ ಯಾವ ರೀತಿ ಬರ್ಬೋದು, 0 1 ಅನ್ನ ಯೂಸ್ ಮಾಡ್ಕೊಂಡು ಬರ್ಬೋದು. ಸೊ ಎ ವ್ಯಾಲ್ಯೂ ಏನು, 0 1. ನೆಕ್ಸ್ಟ್ ಬಿ ಎಲ್ಲಿದೆ, ಬಿ ಇಲ್ಲಿದೆ. ಸೊ ಬಿಗೆ ಯಾವ ರೀತಿ ಬರ್ಬೋದು ನಾವು, 1 1 1. ಸೊ 1 1 1. ನೆಕ್ಸ್ಟ್ ಸಿಗೆ ಯಾವ ರೀತಿ ಬರಿಬಹುದು, ಸಿ ಇಲ್ಲಿದೆ. ಸೊ 1 0. ನೆಕ್ಸ್ಟ್ ಡಿಗೆ ಯಾವ ರೀತಿ ಬರಿಬಹುದು, ಡಿ ಇಲ್ಲಿದೆ ನೋಡಿ, 1 1 0 0. ಸೊ 1 1 0 0 ಯೂಸ್ ಮಾಡ್ಕೊಂಡು ಡಿಗೆ ಬರ್ಬೋದು. ನೆಕ್ಸ್ಟ್ ಇಗೆ ಯಾವ ರೀತಿ ಬರಿಬಹುದು, 0 0. ನೆಕ್ಸ್ಟ್ ಡ್ಯಾಶ್ ಇಲ್ಲಿದೆ. ಸೊ 1 1 0 1, 1 1 0 1. ನೋಡಿ ಎಷ್ಟು ಸಿಂಪಲ್ ಅಲ್ವಾ? ಈಗ ಎನ್ ಕೋಡ್ ಮಾಡೋದಕ್ಕೆ ಹೇಳಿದ್ದಾರೆ. ಎನ್ ಕೋಡ್ ವ್ಯಾಲ್ಯೂ ಯಾವ ರೀತಿ ಬರೆಯೋದು, ಸಿಂಪಲ್. ಡಿದು ಕೋಡ್ ವ್ಯಾಲ್ಯೂ ಏನು ಬಂದಿದೆ, ಹಾಫ್ ಮೇನ್ ಕೋಡ್ ವ್ಯಾಲ್ಯೂ 1 1 0 0 ಬಂದಿದೆ. ನೆಕ್ಸ್ಟ್ ಎದ ಹಾಫ್ ಮೇನ್ ಕೋಡ್ ವ್ಯಾಲ್ಯೂ ಏನು, 0 1. ನೆಕ್ಸ್ಟ್ ಮತ್ತೆ ಡಿ. ಸೊ ಡಿದ ಹಾಫ್ ಮೇನ್ ಕೋಡ್ ವ್ಯಾಲ್ಯೂ ಏನು, 1 1 0 0. ನೆಕ್ಸ್ಟ್ ಡ್ಯಾಶ್. ಸೊ ಡ್ಯಾಶ್ದು ಹಾಫ್ ಮೇನ್ ಕೋಡ್ ವ್ಯಾಲ್ಯೂ ಏನಿದೆ, 1 1 0 1 ಇದೆ. ನೆಕ್ಸ್ಟ್ ಸಿದು ಹಾಫ್ ಮೇನ್ ಕೋಡ್ ವ್ಯಾಲ್ಯೂ ಏನಿದೆ, 1 0. ನೆಕ್ಸ್ಟ್ ಬಿದು ಹಾಫ್ ಮೇನ್ ಕೋಡ್ ವ್ಯಾಲ್ಯೂ ಏನಿದೆ, 1 1 1. ನೆಕ್ಸ್ಟ್ ಇದು ಹಾಫ್ ಮೇನ್ ಕೋಡ್ ವ್ಯಾಲ್ಯೂ ಏನು, 0 0. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಸರಿನಾ? ಸೊ ಈ ರೀತಿ ಏನಾದ್ರೂ ಕೊಟ್ಟು ಕ್ಯಾರೆಕ್ಟರ್ಸ್ ಗಳನ್ನ ಕೋಡ್ ಬರೀರಿ ಅಂತ ಕೊಟ್ರೆ ಅದನ್ನ ಏನಂತ ಕರಿತೀವಿ, ಎನ್ ಕೋಡ್ ಅಂತ ಕರಿತೀವಿ. ಈ ತರ ಕೋಡ್ ಅನ್ನ ಕೊಟ್ಟು ಕ್ಯಾರೆಕ್ಟರ್ಸ್ ಅನ್ನ ಬರೀರಿ ಅಂತ ಅಂದ್ರೆ ಅದನ್ನ ಡಿ ಕೋಡ್ ಅಂತ ಕರಿತೀವಿ. ಸೊ ಇದ್ರ ಉಲ್ಟಾ ಡಿ ಕೋಡ್, ಈ ರೀತಿ ಬರೆಯೋದು ಎನ್ ಕೋಡ್. ಇಷ್ಟೇ ಸಿಂಪಲ್. ಸೊ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಅನ್ನು ಕೂಡ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ, ನೀವು ನೋಡ್ಬೋದು. ಸೊ ಆ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಆ ಪ್ಲೇ ಲಿಸ್ಟ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.